Hi everyone, this is Anusha and welcome to my channel. Yes, welcome to another new video which we are creating this beautiful makeup look. ನೋಡೋದಕ್ಕೆ ಎಷ್ಟು ಎಫರ್ಟ್ ಹಾಕಿದ್ದೀನಿ, ಎಷ್ಟೆಲ್ಲ ಸ್ಟೆಪ್ಸ್ ಇದೆ ಅಥವಾ ಕ್ರಿಯೇಟ್ ಮಾಡಿದ್ದೀನಿ ಅಂತ ಅನಿಸ್ತಾ ಇದೆ ಅಲ್ಲ, ಬಟ್ ನೋ, ನೀವು ಈ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಈಸಿ ಸಿಂಪಲಾಗಿ ಲುಕ್ ಕ್ರಿಯೇಟ್ ಮಾಡಿದ್ದೀನಿ, ಎಷ್ಟು ಈಸಿಯಾಗಿ ಐ ಹ್ಯಾವ್ ಕ್ರಿಯೇಟೆಡ್ ದಿಸ್ ಬೋಲ್ಡ್ ಐಸ್ ಲುಕ್ ಅಂತ. ದಿಸ್ ಸಮಥಿಂಗ್ ಮೋರ್ ಆಫ್ ಲೈಕ್ ಐ ಹ್ಯಾವ್ ಕೆಪ್ಟ್ ಮೈ ಬೇಸ್ ಸೋ ನ್ಯೂಟ್ರಲ್, ಸೊ ಸಾಫ್ಟ್, ಬಟ್ ಎಲ್ಲ ಲೆಟ್ ಐಸ್ ಟಾಕ್ ಅನ್ನೋ ಥರ. ಸೊ ಐಸ್ನ ನಾನು ಡಾರ್ಕ್ ಇಟ್ಟಿದ್ದೀನಿ, at the same time like a brown smoky eyes tara. At the same time inner corner alli a pop of gold which complements my outfit. So nan outfit ke complement mada tara I look madidini. To be frank, ide look nan bindi tagdu traditional avatara tagdre you can go for western. So andre this goes with both western and Indian look. It's a bold eye look antane helbodu. I am so loving this beautiful makeup look. Henge create ಮಾಡ್ದೆ ಅಂತ ಗೊತ್ತಾಗಬೇಕಂದ್ರೆ further video ನೋಡಿ. Yes, ಜಾಸ್ತಿ intro ಬೇಡ, how this beautiful look got created ಅಂತ ಗೊತ್ತಾಗಬೇಕಂದ್ರೆ let's continue watching the video. Let's get started. look ನ ಕ್ರಿಯೇಟ್ ಮಾಡಬೇಕಂತ ಇತ್ತು. ಸೊ ಯಾಕೆ ಏನು ಗೊತ್ತಿಲ್ಲ. ಫಸ್ಟ್ ಲೆಟ್ ಮಿ ಕ್ಲೀನ್ ಮೈ ಹ್ಯಾಂಡ್ಸ್. ಸೊ ಕ್ಲೀನ್ ಆಗೇ ಇದೆ, ಒಂದು ಸ್ವೈಪ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಯಾಕೆ ಏನು ಅಂತ ನನಗೂ ಗೊತ್ತಿಲ್ಲ, ಬಟ್ ಕ್ರಿಯೇಟ್ ಮಾಡಬೇಕು ಅಂತ ಇತ್ತು. ಈಗ ಅಂತೂ ಯಾವುದು ರಿಲೆವೆಂಟ್ ಇಲ್ಲ, ಹಬ್ಬಗಳಿಲ್ಲ, ಏನಿಲ್ಲ. ಸೊ ಆದರೂ ಕ್ರಿಯೇಟ್ ಮಾಡೋಣ ಅಂತ ಅಂದ್ಕೊಂಡು 2-3 ಮಂತ್ಸ್ ಆದರೂ ಮಾಡಿಲ್ವಲ್ಲ, ಸೊ ಅದಕ್ಕೆ ಮಾಡಿಬಿಡೋಣ ಅಂತ ಐ ಆಮ್ ಡೂಯಿಂಗ್ ಇಟ್. ಸೊ ಒಂದು ಬುದ್ಧಿ ಏನಂದರೆ, ನಂಗೆ ಬೇಜಾರು ಪ್ಯಾನಿಕ್ ಎಲ್ಲ ಬೇಗ ಆಗ್ತೀನಿ. ಏನಾದ್ರು ಒಂದು ವಸ್ತು ಸಿಗಲಿಲ್ಲ ಆಗ, ಸೊ ನಾನು ನ್ಯೂ ಹ್ಯಾಂಡ್ ಮಿರರ್ ತೊಗೊಂಡಿದ್ದೆ. ಸೊ ಹಿಂಗೆ ಇಟ್ಕೊಂಡು ಮಾಡ್ತೀನಲ್ಲ ಯೂಶ್ವಲಿ, ಅದು ಎಲ್ಲಿ ಮಂಡ್ಯದಲ್ಲಿ ಬಿಟ್ಟಿದ್ದೀನ ಅಥವಾ ಎಲ್ಲಿ ತೊಗೊಂಡಿದ್ದು ನೆನಪಿದೆ, ಯಾವ ಮಾಲಲ್ಲಿ ತೊಗೊಂಡೆ, ಮೈಸೂರಲ್ಲಿ ತೊಗೊಂಡ, ಏನು ನೆನಪಾಗ್ತಿಲ್ಲ. ಸೊ ಇವಾಗ ಹುಡುಕ್ತಾ ಇದ್ದೀನಿ, ಸಿಗ್ತಿಲ್ಲ. ನನಗೆ ಹುಡುಕದೆ ಇದ್ದಿದ್ರೆ ನನಗೇನು ಅನಿಸ್ತಿರ್ಲಿಲ್ಲ. ಈಗ ನನಗೆ ಬೇಕು ಅದು ಹುಡುಕ್ತಿದ್ದೀನಿ, ಸಿಗ್ತಿಲ್ವಲ್ಲ. ನನಗೆ ಬೇಕಾಗಿರೋ ವಸ್ತು ನನಗೆ ಅಥವಾ ಆ ಥರ ಎಲ್ಲ ಸಿಗಲಿಲ್ಲ ಅಂದರೆ ನನಗೆ ಆಗೋಲ್ಲ. ಬಿಕಾಸ್ ನಾನು ಯಾವಾಗಲೂ ನನ್ನ ವಸ್ತುಗಳನ್ನ ನಾನು ಆರ್ಗನೈಸಾಗಿ ಇಟ್ಕೊತೀನಿ, ತುಂಬ ಚೆನ್ನಾಗಿ ಇಟ್ಕೊಂಡು ವೆಲ್ ಮೇಂಟೈನ್ಡಾಗಿ ಇಟ್ಕೊಂಡಿರ್ತೀನಿ. ಸೊ ಇವಾಗ ಅದೆಲ್ಲೋ ಮಿಸ್ ಆಗಿಬಿಟ್ಟಿದೆ. ನನಗೆ ಅದೊಂದು ಚಿಕ್ಕ ಮಿರರೇ ಆಗಿದ್ದು ಸಖತ್ ಬೇಜಾರಾಗ್ತಾಯಿದೆ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನಾವು ಇವಾಗ ಕ್ಲೀನೆಲ್ಲ ಮಾಡ್ಕೊಂಡಿದ್ದೀನಿ. ನಾನು ಎಷ್ಟೇ ಫೇಸ್ ವಾಶ್ ಮಾಡಿದ್ರು ಡರ್ಟ್ ಬಂತು. ಬಟ್ ನಾನು ಲೆನ್ಸ್ ಹಾಕ್ಕೊಂಡಿದ್ದೀನಿ, ಆಬ್ವಿಯಸ್ಲಿ ನೋಡಿರ್ತೀರ, ಇದು ಆಲ್ರೆಡಿ ಗೊತ್ತಾಗಿರುತ್ತೆ. ಇಟ್ಸ್ ಫ್ರೆಶ್ ಲುಕ್, ಪ್ಯೂರ್ ಹೇಸಲ್ಲು. ಆ್ಯಂಡ್ ಈ ಲುಕ್ನ ನಾನು ತುಂಬ ಗ್ಲಾಮಪ್ಪಾಗಿ ಕ್ರಿಯೇಟ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಅಟ್ ದಿ ಸೇಮ್ ಟೈಮ್ ಕಮ್ಮಿ ಪ್ರಾಡಕ್ಟ್ಸ್, ಬೇಸು ಮತ್ತು ಐಸ್ ಎಲ್ಲ ಕಮ್ಮಿಯಾಗೇ ಗ್ಲಾಮಪ್ಪಾಗಿ ಮಾಡಬೇಕಂದ್ರೆ ಪ್ರಾಡಕ್ಟ್ಸ್ನ ಮಿನಿಮಲ್ ಆಗಿ ಯೂಸ್ ಮಾಡಬೇಕು. ಫೌಂಡೇಶನ್ ಯೂಸ್ ಮಾಡಬೇಕು ಅಂದರೆ ಮಾಡೋಣ, ಇಲ್ಲಾಂದರೆ ಸ್ಕಿಪ್ ಮಾಡೋಣ, ಆ ಥರ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇಟ್ ವಿಲ್ ಬಿ ಅ ಕಾಜಲ್ ಲುಕ್ ಫಾರ್ ಶ್ಯೂರ್. ಸೊ ಡ್ರಮ್ಯಾಟಿಕ್ಕಾಗಿ ನೂಡ್ ಕಾಜಲು ಮತ್ತು ಬ್ಲ್ಯಾಕ್ ಕಾಜಲ್ ಎರಡೂ ಯೂಸ್ ಮಾಡೋಣ ಅಂದ್ಕೋತಿದ್ದೀನಿ. ಸೊ ನೋಡೋಣ ಹೆಂಗೆ ಟರ್ನ್ ಔಟ್ ಆಗುತ್ತೆ. ಇಂಟೆನ್ಸ್ ಬ್ಲ್ಯಾಕ್ ಅಥವಾ ಬ್ರೌನ್ ಸ್ಮೋಕಿ ಐಸೇ ಮಾಡೋಣ, ನೋ ಶಿಮ್ಮರ್ಸ್. ಬಿಕಾಸ್ ನೋಡ್ತಾ ಇದ್ದೀರಾ, ಇಟ್ಸ್ ಅ ಬ್ಲ್ಯಾಕ್ ಆ್ಯಂಡ್ ಕ್ರೀಮಿಶ್ ವೈಟ್, ಆಫ್ ವೈಟ್ ಥರ ಸಾರಿ ಥರ, ಸಾರಿ ವಿಚ್ ಹ್ಯಾಸ್ ಬ್ಲ್ಯಾಕ್ ಆ್ಯಂಡ್ ಸುಮ್ಮನೆ ಒಂದು ಸ್ವಲ್ಪ ಟಿಂಟ್ ಆಫ್ ಕಲರ್ ಇರಲಿ ಅಂತ ರೆಡ್ ಬುಟ್ಟ ಆ ಥರ ಸ್ವಲ್ಪ ಕೊಟ್ಟು ವರ್ಕ್ ಮಾಡಿದ್ದಾರೆ. ಅದೇನು ತುಂಬ ಮೇಜರ್ಲಿ ಏನಿಲ್ಲ. ಬೇಕಾದ್ರೆ ಕಾಂಪ್ಲಿಮೆಂಟ್ ಮಾಡೋ ಥರ ರೆಡ್ ಮರೂನ್ ಲಿಪ್ಸ್ಟಿಕ್ ಚೆನ್ನಾಗಿ ಅನ್ಸಿದ್ರೆ ಹೋಗೋಣ. ಬೇಕಾದ್ರೆ ಫೇಸ್ನ ಕ್ಲೀನ್ ಮಾಡಿದ ತಕ್ಷಣವೇ ಐ ಆಮ್ ಗೋಯಿಂಗ್ ವಿತ್ ದ ಪ್ರೈಮರ್. ಯಾಕಂದರೆ ನನ್ನ ಸ್ಕಿನ್ ಟೈಪ್ಗೆ ಐ ಆಮ್ ಬಿಟ್ ಸ್ವೆಟಿ ನವಡೇಸ್. ಸೊ ಅದಕ್ಕೇ ನನಗೆ ನಾನು ಮಾಯ್ಶ್ಚರೈಸರ್ ಎಲ್ಲ ಬೆಳಗ್ಗೆನೇ ಹಾಕಿದ್ದೆ. ಸೊ ಆ ಥರ ಒಂದು ಸ್ವಲ್ಪ ತೊಗೊಂಡಿದ್ದೆ ಮಾಯ್ಶ್ಚರೈಸರ್ ಅದೆಲ್ಲ. ಸೊ ಹಂಗಾಗಿ ನಾನು ಈಗ ಮಾಯ್ಶ್ಚರೈಸರ್ ಹಾಕ್ತಾಯಿಲ್ಲ. ಐ ಆಮ್ ಸ್ಕಿಪ್ಪಿಂಗ್. ನನ್ನ ಫೇವ್ರೆಟ್ ಎಮ್ರಿಯಾಲಿಸಿಸ್ಸು ಹಾಕ್ತಿಲ್ಲ, ಯಾವುದೇ ಲೈಟ್ ಮಾಯ್ಶ್ಚರೈಸರ್, ಏನು ವಾಟರ್ ಬೇಸ್ ಏನೂ ಹಾಕ್ತಿಲ್ಲ. ಡೈರೆಕ್ಟ್ಲಿ ಐ ಆಮ್ ಗೋಯಿಂಗ್ ವಿತ್ ದ ಸ್ಮ್ಯಾಶ್ ಬಾಕ್ಸ್ ಪ್ರೈಮರ್. ಈ ಲುಕ್ನ ನೀವು ಕಮ್ಮಿಂಗ್ ವರಮಹಾಲಕ್ಷ್ಮಿ ಹಬ್ಬಕ್ಕೆ ರೀಕ್ರಿಯೇಟ್ ಮಾಡಿ. ನನಗೆ ಗೊತ್ತಿಲ್ಲ, ಟ್ರೆಡಿಷ್ನಲ್ ಲುಕ್ ಮಾಡ್ತಿದ್ದೀನಲ್ಲ, ಸೊ ಐ ಆಮ್ ಓನ್ಲಿ ಕನ್ಫ್ಯೂಸ್ಡ್, ಲೈಕ್ ಏನಿದೆ ಅಪ್ಕಮಿಂಗು ಅಂತ. ಅದಕ್ಕೆ ಸಿ ದ ಡಿಫ್ರೆನ್ಸ್, ಎಷ್ಟು ಸ್ಮೂತ್ ಆ್ಯಂಡ್ ಬ್ಲರ್ ಆಯಿತು ಗೊತ್ತಾ. ಸ್ವಲ್ಪ ಡಾಲ್ಬಾ ಸ್ಪ್ರೇ ಮಾಡ್ಕೊಳ್ಳೋಣ, ಬಿಕಾಸ್ ಸ್ವಲ್ಪ ಡ್ರೈಯಿಂಗ್ ಅನಿಸ್ತಿದೆ ಈಗ. ಅಂದರೆ ಈಗ ವೈಪ್ ಮಾಡೋದಲ್ಲ ವೆಟ್ ವೈಪ್ಸಲ್ಲಿ, ಅದಕ್ಕೆ ಮೇ ಬಿ ಫಸ್ಟ್ ಬೇಸೇ ಮಾಡಿಬಿಡ್ಲ, ಅಂದರೆ ಕಲರ್ ಕರೆಕ್ಷನ್ ಎಲ್ಲ ಮಾಡಿ ಆಮೇಲೆ ಐಸ್ಗೆ ಹೋಗ್ಲಾ, ಏನು ನೋಡೋಣ. ಈಗ ಐ ಆಮ್ ಟೇಕಿಂಗ್ ಟಾರ್ಟ್ ಶೇಪ್ ಟೇಪ್ ಕನ್ಸೀಲರ್ ಇನ್ ದ ಶೇಡ್ ಡೀಪ್ for my dark circles, because see, there is a bit dark circle for me and all these pigmentations. tumba skin
ತುಂಬ ಕೆಟ್ಟೋಗಿದೆ. ಐ ವಾಂಟ್ ಟೇಕ್ ಕೇರ್. ಆ್ಯಂಡ್ ಯು ಗೈಸ್ ಬ್ರಷಸ್ನ ತಂದಿಡೋದು ಮಾಡ್ತಿದ್ದೀನಿ ಇಲ್ಲಿ. ಸೊ ಒಂದು ಬ್ರಷಲ್ಲೇ ಬ್ಲೆಂಡ್ ಮಾಡೋಣ. ಈ ಟೇಪರ್ಡ್ ಬ್ರಷ್ ಇದೆಯಲ್ಲ, ಇದು ನೋಡಿ ನಿಮ್ಮ 5 ಪಾಯಿಂಟ್ಸ್ಗೂ ಕೂಡ ಹೋಗುತ್ತೆ. ಸೊ ಐ ಆಮ್ ಓಕೆ ವಿತ್ ಇಟ್. ಇಟ್ಸ್ ಬ್ಲೆಂಡಿಂಗ್ ಟೂ ಗುಡ್. ಸ್ಕಿನ್ ಆಲ್ರೆಡಿ ನೋಡಿದ್ರಲ್ಲ ನಾನು ಎಷ್ಟು ಪ್ರಾಡಕ್ಟ್ ಹಾಕ್ಕೊಂಡೆ. ಒಂದ್ಸರಿ ಪಂಪ್ ತೆಗೆದ್ಬಿಟ್ಟು ಫುಲ್ ಫೇಸ್ ಹಾಕಿದ್ದು. ಸೊ ನನ್ನ ಸ್ಕಿನ್ ಆಲ್ರೆಡಿ ಇವನ್ ಔಟ್ ಅನಿಸ್ತಾ ಇದೆ ನನಗೆ. ಐ ಆಮ್ ಥಿಂಕಿಂಗ್ ಟು ಸ್ಕಿಪ್ ದ ಫೌಂಡೇಶನ್ ಆ್ಯಕ್ಚುಲಿ ಇವತ್ತಿನ ಲುಕ್ಕಿಗೆ. ನೋಡೋಣ. ನವ್ ಐ ಆಮ್ ಟೇಕಿಂಗ್ ಟೂ ಫೇಸ್ಡ್ ಬಾರ್ನ್ ದಿಸ್ ವೇ ಕನ್ಸೀಲರ್, ಗೋಲ್ಡನ್ ಬೇಜ್, ಬ್ಯೂಟಿಫುಲ್ ಶೇಡ್, ಮೀಡಿಯಮ್ ಸ್ಕಿನ್ ಟೋನ್ಗೆ. ಟೂ ಗುಡ್, ಸಖತ್ ಕ್ರೀಮಿ, ಚೆನ್ನಾಗಿದೆ. Courage at the same time. ಈಗ ಐ ಆಮ್ ಗೋಯಿಂಗ್ ವಿತ್ ದ ಶಾಲೆಟ್ ಟಿಲ್ಬರಿ ಸೆಟ್ಟಿಂಗ್ ಸ್ಪ್ರೇ. ಒಂದು 20 seconds ಬಿಡ್ತೀನಿ ಹಾಗೆ. ದೆನ್ ಐ ವಿಲ್ ಬ್ಲೆಂಡ್. ಲೆಟ್ ಮೀ ಬ್ಲೆಂಡ್ ಇಟ್. ಸೊ ಇದು ಮೇಕಪ್ ಸ್ಟೆಪ್ಸು ಒಂಥರ ಸಖತ್ ಈಸಿ ಅಥವಾ ಆ ಥರ ಅನಿಸ್ತಾ ಇದೆ ಅಲ್ಲ. ಯಾ, ಬೇಸ್ ಈಸ್ ಮೋರ್ ದ್ಯಾನ್ ಎನಫ್ ಅನಿಸ್ತಿದೆ ನೋಡಿ. ನಾನು ಜಸ್ಟ್ ಕನ್ಸಿಲರಲ್ಲಿ ಮಾಡಿದ್ದು ನನಗೆ ಸಾಕು ಅನಿಸ್ತಾ ಇದೆ. ಐ ಥಿಂಕ್ ಐ ವಿಲ್ ಸ್ಕಿಪ್ ದ ಫೌಂಡೇಶನ್. ನಾವು ವಿಲ್ ಡು ಐ ಮೇಕಪ್, ದೆನ್ ವಿಲ್ ಕಂಪ್ಲೀಟ್ ದ ಬೇಸ್. ಅಂದೇನು ಬ್ಲಷ್ ಅದೆಲ್ಲ ಇದೆ, ಅದಕ್ಕೆ ಸೇಮ್ ಗೋಲ್ಡನ್ ಬೇಜ್ದು ತೊಗೊತಾ ಇದ್ದೀನಿ ಆನ್ ಮೈ ಲಿಡ್ಸ್. Or eyeshadow palette, I'm taking Natasha Denona Golden Palette, one of my favorite. And idralli I'm going with these two shades ivaga. So crease line create ಮಾಡೋದಕ್ಕೆ ಇದನ್ನು, ಆ್ಯಂಡ್ ಕಾರ್ನರ್ಸು ಅದೆಲ್ಲ ಡಾರ್ಕ್ ಮಾಡೋದಕ್ಕೆ ಈ 2 shades ತೊಗೊತಾ ಇದ್ದೀನಿ. ಸಿಯಾ ಐ ವಾಂಟ್ ಸಮಥಿಂಗ್ ಬ್ರೌನ್ ಅಲ್ಲ, ಅದಕ್ಕೆ. ಆಮೇಲೆ ಫಸ್ಟು ಲೈಟಾಗಿ ಹೋಗ್ತೀನಿ, ಆಮೇಲೆ ಇಂಟೆನ್ಸಿಟಿ ಬಿಲ್ಡ್ ಮಾಡೋಣ. ಈಗ ಐ ಆಮ್ ಟೇಕಿಂಗ್ ದ ಸೇಮ್ ಬ್ರಷ್. ಐ ಆಮ್ ಗೋಯಿಂಗ್ ವಿತ್ ದಿಸ್ ಡಾರ್ಕ್ ಬ್ರೌನ್ ಫಾರ್ ದ ಔಟರ್ ಕಾರ್ನರ್. ಫಸ್ಟ್ ಔಟರ್ ಕಾರ್ನರಲ್ಲಿ ಡೆಪ್ತ್ ಬಿಲ್ಡ್ ಮಾಡ್ಕೊತೀನಿ, ಟ್ಯಾಪಿಂಗ್ ದ ಎಕ್ಸಸ್ ಆಬ್ವಿಯಸ್ಲಿ, ಬಿಕಾಸ್ ಈಗ ಆಲ್ರೆಡಿ ಬೇಸ್ ಬೇರೆ ಮಾಡಿಬಿಟ್ಟಿದ್ದೀನಿ. ಫಾಲ್ ಔಟ್ ಆದರೆ ನನಗೆ ಕಷ್ಟನೂ ಆಗುತ್ತೆ ಒರೆಸಿ ಮತ್ತೆ ಕನ್ಸಿಲರ್ ಎಲ್ಲ ಹಾಕೋಕ್ಕೆ. ಯಾ, ಐಸ್ ಕೂಡ ತುಂಬ ಈಸಿಯಾಗಿ ಕ್ರಿಯೇಟ್ ಮಾಡ್ತಿದ್ದೀನಿ. ದಿಸ್ ಐ ಲುಕ್ ಯೂಶಲಿ ನೋಡ್ಬಿಡಿರ್ತೀರ ಜಾಸ್ತಿ ಬ್ರೌನ್ ಸ್ಮೋಕಿ ಐಸ್, ಬಟ್ ಬೇಸ್ ಆ್ಯಂಡ್ ಐಸ್ ಆರ್ ಸಮಥಿಂಗ್ ಡಿಫ್ರೆಂಟ್ ಈ ಸರಿ. ನೋಡೋದ್ರಲ್ಲ, ಐ ಆಮ್ ನಾಟ್ ಯೂಸಿಂಗ್ ದ ಫೌಂಡೇಶನ್. ತುಂಬ ಕಾಂಪ್ಲಿಕೇಶನ್ಸ್ ಇಲ್ಲ. ಐ ಡೋಂಟ್ ನೋ ಹೆಂಗೆ ಕಾಣ್ತಾ ಇದೆ ನಿಮಗೆ, ಬಟ್ ಸಿ, ಎಸ್, ಮೋರ್ ದ್ಯಾನ್ ಎನಫ್. ಐ ಆಮ್ ಗೋಯಿಂಗ್ ವಿತ್ ಪ್ಯಾನಾ. ಸೊ ಈ ಶೇಡು, ಸೊ ಏನೋ ಒಂದು ಟ್ರೈ ಮಾಡೋಣ ಅಂತ. ಸೊ ಎಕ್ಸಸ್ನ ಎಲ್ಲ ಇದು ಮಾಡಿ ಫ್ಲ್ಯಾಟ್ ಬ್ರಷಲ್ಲಿ ತೊಗೊಂಡಿದ್ದೀನಿ. ಎಸ್, ನೈಸ್. ಇನ್ನು ಕಾರ್ನರ್ ಮತ್ತು ಸ್ವಲ್ಪ ಟುವರ್ಡ್ಸ್ ಅಪ್ ಹೀಗೆ ನೋಡ್ತಾ ಇದ್ದೀರಲ್ಲ ಹೇಗೆ ಬ್ಲೆಂಡ್ ಮಾಡಿಕೊಂಡೆ ಅಂತ. ಯಾ, ನೈಸ್. ದ ಐಸ್ ಹ್ಯಾಡ್ ಕಮ್ ಔಟ್ ಸೋ ಗುಡ್. ಸೊ ಶಿಮರ್ ಶೇಡ್ ಅಲ್ಲ ಅದು, ನೋಡೋದ್ರಲ್ಲ, ದಿಸ್ ಇಸ್ ದ ಒನ್, ದ ನೂಡ್ ಒನ್. ಸೊ ಅದನ್ನ ಸ್ವಲ್ಪ ಇನ್ನು ಕಾರ್ನರ್ ಥರ ಹಿಂಗೆ ಬಿಲ್ಡ್ ಮಾಡಿದ್ದೀನಿ. ರೆಸ್ಟ್ ಆಫ್ ದ ಫೇಸ್ ಪಾರ್ಟ್ ಬೇಸ್ ಮುಗಿಸ್ಕೊಡೋಣ. ಆ್ಯಸ್ ಸಿಂಪಲ್ ಆ್ಯಸ್ ದಟ್, ನೋ ಕಂಟೋರ್, ನಥಿಂಗ್. ಐ ಆಮ್ ಗೋಯಿಂಗ್ ವಿತ್ ದಿಸ್ ನಾರ್ಸ್ ಲಿಕ್ವಿಡ್ blush, Orgasm Rush anta. So it's a brown, it's a dark like a chocolate, not chocolate brown, onthara brick color. So contour tarane apply ಮಾಡ್ಕೊಂತಿದ್ದೀನಿ, contour cum blush ತರ. ಯಾ, ಸ್ವಲ್ಪ ಜಾಸ್ತಿ ತಗೋತಾ ಇದ್ದೀನಿ. ಈಗ ವಿಲ್ ಬ್ಲೆಂಡ್ ದ ಬ್ಲಷ್. See how simple is this look. See, base already ಎಷ್ಟು ಚೆನ್ನಾಗಿ ಕಾಣ್ತಿದೆ. ಫೌಂಡೇಶನ್ ಯೂಸೇ ಮಾಡಿಲ್ಲ. ಆ್ಯಂಡ್ ಎಟ್ ದ ಸೇಮ್ ಟೈಮ್ ಐಸು ಅಷ್ಟೇ ಎಷ್ಟು ಬೇಗ ಕ್ರಿಯೇಟ್ ಮಾಡಾಗೋಯ್ತು. ಸ್ವಲ್ಪ ಹೈಲೈಟ್ ಮಾಡೋಣ. ಸೊ ಬ್ಲಷ್ ಬೇರೆ ಹಾಕ್ಕೊಂಡೆ ಅಲ್ವಾ, ಅದಕ್ಕೆ. ಸೊ ಐ ಆಮ್ ಟೇಕಿಂಗ್ ಟೂ ಫೇಸ್ಡ್ ಬಾರ್ನ್ ದಿಸ್ ವೇ ಕನ್ಸಿಲರ್ ಇನ್ ದ ಶೇಡ್ ವೆನಿಲಾ
ಟು ಹೈಲೈಟ್ ಮೈ ಅಂಡರ್ ಐಸ್. ಫೋರೆಡ್ ಅನ್ನೋ ಸ್ವಲ್ಪ ಬ್ರಿಡ್ಜ್ ನೋಡ್ಬೋದು ನೀವು. ನಾನು ಫುಲ್ ಬೇಸ್ ಒಂದೇ ಬ್ರಷಲ್ಲಿ ಮುಗಿಸಿದ್ದೀನಿ. ಸ್ವಲ್ಪ ಎಫರ್ಟ್ ಹಾಕಿದ್ದೀವಿ ಅಂತ ಅನಿಸ್ಲಿ ಅಂತ ಐ ವಾಂಟ್ ಟು ಹೈಲೈಟ್ ದ ಅಂಡರ್ ಐಸ್ ಅಂತ ಅನಿಸ್ತು. ಯಾ this is ready you guys. The only thing is that I want to powder it ಈಗ ಅಷ್ಟೇ. ಯಾಕೋ ನನಗೆ ಐಸ್ದು ಬ್ರೌನ್ ಸ್ವಲ್ಪ ಇಂಟೆನ್ಸಿಟಿ ಬೇಕು ಅಂತ ಅನಿಸ್ತಿದೆ. ಸೊ ಅದಕ್ಕೇ ಡಾರ್ಕ್ ಬ್ರೌನ್ ತೊಗೊಂಡು ಸ್ವಲ್ಪ ಬ್ಲೆಂಡ್ ಮಾಡ್ಕೊತಿದ್ದೀನಿ. ಬಿಕಾಸ್ ನಾನು ಮೇಲ್ಗಡೆ ಬ್ಲ್ಯಾಕಾಗಿ ಹೋಗ್ತಾ ಇಲ್ವಲ್ಲ, ಅಂದರೆ ಬ್ಲ್ಯಾಕ್ ಕಾಜಲ್ಗೆ ಆಗಿರ್ಬೋದು, ಲೈನರ್ಗೆ ಏನಕ್ಕೂ ನಾನು ಹೋಗ್ತಾ ಇಲ್ಲ. ಸೊ ಅದಕ್ಕೇ ನಾವು ಬೇಸ್ ಸೆಟ್ ಮಾಡೋದಕ್ಕೆ ಲಾರಾ ಮರ್ಸಿಯಾಗೆ ಹೋಗ್ಲಾ ಅಥವಾ ಮ್ಯಾಕ್ಗೆ ಹೋಗ್ಲಾ ಅಂತ. ಬಿಕಾಸ್ ಮ್ಯಾಕ್ಗೂ ಹೋಗ್ಬೋದು. ಬಿಕಾಸ್ ನಾನು ಎನಿಹೌ ನನ್ನ ಫೌಂಡೇಶನ್ ಏನು ಯೂಸ್ ಮಾಡಿಲ್ಲ, ಏನು ಹೆವಿ ಅಂತ ನಂಗೆ ಅನಿಸ್ತಾ ಇಲ್ಲ ಆಲ್ರೆಡಿ. ಅದಕ್ಕೆ ಬಟ್ ಬೇಕಾದರೆ ನೆಕ್ಸ್ಟ್ ಅದನ್ನು ಟಚಪ್ ಯೂಸ್ ಮಾಡೋಣ. ಇಲ್ಲಿ ಗೋ ವಿತ್ ದ ಲಾರಾ ಮರ್ಸಿಯಾ ಟ್ರಾನ್ಸ್ಲೂಸೆಂಟ್ ಪೌಡರ್. ಫಸ್ಟು ಅಂಡರ್ ಐಸ್ನ ನಾವು ಸೆಟ್ ಮಾಡೋಣ. ಯಾವುದೇ ಕ್ರೀಸ್ ಲೈನ್ಸ್ ನನಗೆ ರೈಟ್ನಪ್ ಕಾಣಿಸ್ತಾ ಇಲ್ಲ. ಸೊ ಬಟ್ ದೆಂಟು ಇದ್ದರೆ ಬ್ಲೆಂಡ್ ಮಾಡ್ಕೊಬಿಡೋಣ ಒಂದ್ಸರಿ. ವಿಲ್ ಸೆಟ್ our under eyes first. Okay. ಆಲ್ ಓವರ್ ದ ಫೇಸ್ ನಾನು ಬಫಲ್ಲಿ ಹೋಗ್ತಿಲ್ಲ, ಜಸ್ಟ್ ವಿತ್ ದ ಪೌಡರ್ ಡಸ್ಟ್ ಆಫ್ ಮಾಡ್ತೀನಿ ಅಷ್ಟೇ. ಪೌಡರ್ ಬ್ಲಷ್ ಸ್ವಲ್ಪ ಐ ಆಮ್ ಟೇಕಿಂಗ್ ದ ಶೀ ಗ್ಲಾಮ್ ಪ್ಯಾಲೆಟ್ ನೂಡ್ ಕಲರ್ ತೊಗೋತೀನಿ, ಸುಮ್ಮನೆ ಪಿಂಕ್ ನೋಡ. ಸೊ ಸ್ವಲ್ಪ ಫ್ಲೆಶ್ ಆಫ್ ಪಿಂಕ್ ಇರಲಿ, ಸ್ವಲ್ಪ ಫ್ರೆಶ್ ಲುಕ್ಗೆ ಅನಿಸ್ತು. ಅದಕ್ಕೆ ಇಲ್ಲಿ ಐ ಕೆಳಗಡೆ ಹಿಂಗೆ ಹೋಗ್ತಿದ್ದೀನಿ ನಾನು. ಐಸ್ ರಿಮೈನಿಂಗ್ ಪಾರ್ಟ್ ಮಾಡಬೇಡ ಈಗ. ಫಾರ್ ಬ್ರೌಸ್ ಐ ಆಮ್ ಟೇಕಿಂಗ್ ನಿಕ್ಸ್ ಬ್ರೌ ಪೆನ್ಸಿಲ್. ನನ್ನ ಬ್ರೌಸ್ ಆಲ್ರೆಡಿ ಇಟ್ಸ್ ಬಿನ್ ಥಿಕ್, ಬಟ್ ಸ್ವಲ್ಪ ಫಿಲ್ ಮಾಡ್ಕೊತೀನಿ ಬಿಕಾಸ್ ಪೌಡರ್ ಎಲ್ಲ ಹಾಕಿದ್ದೀನಿ. ಸೊ ನಿಮ್ಗಲ್ಲಿ ಕ್ಯಾಮ್ರಾಗೆ ಬ್ಲ್ಯಾಕ್ ಕಾಣ್ತಿದೆ, ನನಗೆ ಇಲ್ಲಿ ಫುಲ್ ವೈಟ್ ಆಗಿಬಿಟ್ಟಿದೆ. ಅದಕ್ಕೆ ಅಗೇನ್ ಐ ವಿಲ್ ಗೋ ವಿತ್ ದ ನಿಕ್ಸ್ ಸ್ಟಿಕ್ ಇಟ್ ಬ್ರೌ ಮಸ್ಕರಾ. ಐ ವಾಂಟ್ ಟು ಅಪ್ಲೈ ದ ಕಾಜಲ್, ಬಟ್ ಏನು ಗೊತ್ತಾ, ಲೋವರ್ ಲ್ಯಾಶ್ ಲೈನ್ಗೆ, ನಾಟ್ ಫಾರ್ ದಿಸ್ ಇನ್ನರ್ ಥಿಂಗ್. ಸೊ ಐ ಆಮ್ ಟೇಕಿಂಗ್ ದಿಸ್ ರೆನೆ ದ ವೆರಿ ನ್ಯೂ ಕಾಜಲ್. ನಾನು ಎಲ್ಲಿ ಹಾಕ್ತಿದ್ದೀನಿ ಅಂದರೆ ವಾಟರ್ ಲೈನ್ಗಿಂತ ಕೆಳಗಡೆ, ಅದು ಹಾಫ್ ಕಾಣಿಸ್ತಿದೆ ಅಲ್ಲ. ಎಸ್, ಇಲ್ಲಿಗೆ ಹಾಕ್ಕೊತಾ ಇದ್ದೀನಿ. ನಾನು ಆಮೇಲೆ ಬ್ಲೆಂಡ್ ಮಾಡ್ತೀನಿ ಬಿಕಾಸ್ ನಾನು ನೂಡ್ ಕಾಜಲ್ ಕೂಡ ಹಾಕಬೇಕು. ಅದಕ್ಕೆ ಈಗ ಐ ಟೇಕ್ ದಿ ಸ್ಮಾಲ್ ಬ್ರಷ್ ಆ್ಯಂಡ್ ಐ ವಿಲ್ ಬ್ಲೆಂಡ್ ಇಟ್ ಬಿಕಾಸ್ ಅನ್ಈವನ್ ಆಗಿದೆ. ಅದಕ್ಕೆ ದಿಸ್ ಈಸ್ ಹೌ ಐ ಮೆಂಟ್. ಸೊ ಹಾರ್ಷಾಗಿದ್ದಿಲ್ಲ, ಇನ್ನು ಸಾಫ್ಟಾಗಿ ಬ್ಲೆಂಡ್ ಮಾಡ್ಕೊಂಡಿದ್ದೀನಿ. ಬಟ್ ಅಟ್ ದ ಸೇಮ್ ಟೈಮ್ ಒಂದು ಗ್ಯಾಪ್ ಕಾಣ್ತಾ ಇದೆ ನನ್ನ ಲೋವರ್ ಲ್ಯಾಶ್ ಲೈನ್ಗೂ ಕಾಜಲ್ ಅಪ್ಲಿಕೇಶನ್ಗೂ. ಎಸ್, ಎಕ್ಸಾಕ್ಟ್ಲಿ ನಂಗೆ ಹಿಂಗೆ ಬೇಕಿತ್ತು. ಈಗ ಐ ಆಮ್ ಗೋಯಿಂಗ್ ವಿತ್ ಅ ನೂಡ್ ಕಾಜಲ್ ಪೆನ್ಸಿಲ್, ದಟ್ ಈಸ್ ಪ್ಯಾಕ್ 1. ಈಗ ಐ ವಿಲ್ ಗೋ ವಿತ್ ದ ವಾಟರ್ ಲೈನ್. ಸ್ವಲ್ಪ ನೂಡ್ ಜಾಸ್ತಿ ಆಯಿತು, ಸೊ ಅದಕ್ಕೆ ಸ್ವಲ್ಪ ಬ್ಲೆಂಡ್ ಮಾಡ್ಕೊತಾ ಇದ್ದೀನಿ. ಸೊ ಹೆಂಗೆ ಅಂದರೆ ನಾನು ಸಾರಿ ಫುಲ್ಲ ಹೆಂಗಿದೆ ಟ್ರೆಡಿಷ್ನಲ್ ಇಲ್ಕಲ್ ಸ್ಯಾರಿ, ಹಳೆ ಸಾರಿ ಥರ ಅಲ್ಲ. ಸೊ ಅದಕ್ಕೆ ಮೇಕಪ್ ಸ್ವಲ್ಪ ಐನ ಪಾಪೌಟ್ ಮಾಡೋಣ ಅಂದ್ಕೊಂಡೆ. ಸೊ ಯಾ, ದಿಸ್ ಇಸ್ ದ ಐ ಲುಕ್. ಈಗ ಇನ್ನೂ ಕಾರ್ನರ್ ಸ್ವಲ್ಪ ಹೈಲೈಟ್ ಮಾಡೋಣ ಐಸ್ದು. ಐ ಆಮ್ ಟೇಕಿಂಗ್ ದಟ್ ಸಮಥಿಂಗ್ ಶಿಮ್ಮರ್ ಶೇಡು ಸ್ವಲ್ಪ. ಯಾ, ದಟ್ಸ್ ಇಟ್. ಐ ಆಮ್ ಗೋಯಿಂಗ್ ವಿತ್ ದಿಸ್ ದ ಬಾಮ್ ಬ್ಲಷ್ ಕಮ್ ಹೈಲೈಟರ್ ಥರ. ಇದು ಸ್ವಲ್ಪ ಗೋಲ್ಡನ್ ಟೋನ್ ಥರ ಬರುತ್ತೆ. ಸೊ ಈ ಸ್ಮಾಲ್ ಬ್ರಷ್ ತೊಗೊತಾ ಇದ್ದೀನಿ. ಸೊ ಪಿಂಕ್ ಕಾಣುತ್ತೆ, ಬಟ್ ಸ್ಕಿನ್ ಮೇಲೆ ಇಟ್ ವಿಲ್ ಕಮ್ ಲೈಕ್ ಅ ಗೋಲ್ಡನ್ ಥಿಂಗ್. ಕಾಣಿಸ್ತಿದೆಲ್ಲ, ಯಾ ಸಾಕು, ನನಗೆ ಇಷ್ಟೇ ಹೈಲೈಟು. ತುಂಬ ಹೈಲೈಟ್ ಎಲ್ಲ ಬೇಡ. ಅದಕ್ಕೆ ಫ್ಲಶ್ ಆಫ್
ಪಿಂಕ್ ಕಲರಲ್ಲಿ ಸುಮ್ಮನೆ ಗೋಲ್ಡನ್ ಥರ ಬಂದಿರಲಿ ಅಂತ ಅಂದ್ಬಿಟ್ಟು ಕರ್ಲ್ ಮಾಡೋಣ. ಬಿಕಾಸ್ ಐಸ್ ಐ ಆಮ್ ಥಿಂಕಿಂಗ್ ಗೋ ವಿತ್ ಹೆವಿ ಲ್ಯಾಶಸ್ ಆನ್ ಆರ್ ಎಲ್ಸ್ ಮಸ್ಕಾರಾನ 2-3 ಕೋಟ್ ಹಾಕಿ ನೋಡ್ತೇನೆ ಲ್ಯಾಶಸ್ ಬೇಕಾ ಏನು ಅಂತ. ಅದಕ್ಕೆ ಕರ್ಲ್ ಮಾಡ್ಕೊಳ್ಳೋಣ. ನಾವು ಐ ಆಮ್ ಗೋಯಿಂಗ್ ವಿತ್ ದ ಶೀ ಗ್ಲಾಮ್ ಮಸ್ಕಾರ. ವಾಲ್ಯೂಮನೈಸಿಂಗ್ ಆ್ಯಂಡ್ ಲೆಂಥನಿಂಗ್ ಬೋತ್ ಯೂಸ್ ಮಾಡ್ತೀನಿ. ಐ ಆಮ್ ಲೈಕ್ ಅಂದರೆ ಲ್ಯಾಶಸ್ ಬೇಡ ಅಂದರೆ ಬೇಡ ಅಂತ ನೋಡೋಣ. ಅದಕ್ಕೆ ವಾಲ್ಯೂಮನೈಸಿಂಗ್ ಲೆಂಥನಿಂಗ್ ಎರಡೂ ಯೂಸ್ ಮಾಡಿ ನೋಡ್ತೀನಿ. See you guys, my lashes. I mean, ಏನು ಲ್ಯಾಶಸ್ ಹಾಕ್ದೆ ಇಟ್ಸ್ ಲುಕಿಂಗ್ ಸೋ ಗುಡ್. ಐ ಥಿಂಕ್ ಐ ವಿಲ್ ಸ್ಕಿಪ್ ದ ಲ್ಯಾಶಸ್. ಲಿಪ್ಸ್ ಇವಾಗ ಐಮ್ ಥಿಂಕಿಂಗ್ ಗೋ ವಿತ್ ಬ್ರೌನ್ ಟೋನೇನೆ, ಲೈಟ್ ಬ್ರೌನ್ ಥರ. ಬಿಕಾಸ್ ಈ ಟೋನ್ ಈ ಮೇಕಪ್ಗೆ ರೆಡ್ಸ್ ಏನು ಹಾಕಿದ್ರು ಬಿಕಾಸ್ ಐ ಈಸ್ ಆಲ್ರೆಡಿ ಬೋಲ್ಡ್ ಅಲ್ಲ, ಅದಕ್ಕೆ ಯಾವುದು ಹೋಗೋದಿಲ್ಲ. ಸೊ ಐ ಆಮ್ ಟೇಕಿಂಗ್ ದ ಮೃಚಾ ಬ್ಯೂಟಿದು ಲಿಪ್ ಸ್ಕೆಚ್ ಪೆನ್ ಆರ್ ವಾಟ್ ಎವರ್ ಇಲ್ಲಿ ಸ್ಕ್ರೀನ್ ಮೇಲೆ ಹಾಕ್ತೀನಿ ದ ಶೇಡ್ ಆ್ಯಂಡ್ ಆಲ್. ಸೊ ಫಸ್ಟ್ ಲಿಪ್ ಲೈನ್ ಮಾಡ್ಕೊಳ್ಳೋಣ. ಇಟ್ಸ್ ಅ ಡಾರ್ಕ್ ಕಾಫಿ ಬ್ರೌನ್ ಕಲರ್. ಲಿಪ್ ಲೈನ್ ಮಾಡ್ಕೊಂಡ್ಮೇಲೆ ಐಮ್ ಗೋನಾ ಯೂಸ್ ಮೈ ಫೇವ್ರೆಟ್ Fenty Gloss Bump Stick in the shade Salt Selfish. This is how this shade is, how beautiful brown it is, how nude it is. It's my favorite. ನಂತರ ಇವಾಗ 3 ಇದೆ, ಅಂದರೆ 3 ಶೇಡ್ಸ್ ಇದೆ ಇದರಲ್ಲಿ. ಎಸ್ ಹಾಂ ಯಾಕೋ ಡಾರ್ಕ್ ಆಯ್ತು ಅನಿಸ್ತದೆ, ಅಂದರೆ ಲಿಪ್ ಲೈನಿಂಗ್ ಡಾರ್ಕ್ ಮಾಡಿದೆ ಅನಿಸ್ತದೆ. ಅದನ್ನು ಸ್ವಲ್ಪ ಅಳಿಸ್ಕೊತಾ ಇದ್ದೀನಿ, ಅಂದರೆ ವೈಪ್ ಮಾಡ್ಕೊತಾ ಇದ್ದೀನಿ. ಬಿಕಾಸ್ ನಂಗೆ ಅಷ್ಟು ಡಾರ್ಕ್ ಕಾಣೋ ಲಿಪ್ಸ್ ಬೇಡ, ಅದಕ್ಕೆ ಫಸ್ಟ್ ಈ ಲಿಪ್ ಶೇಡ್ ಹೋಗೋಣ. ಆಮೇಲೆ ಬೇಕಂದರೆ ವಿ ಕ್ಯಾನ್ ಆ್ಯಡ್ ದ ಲೈನರ್. ಸ್ವಲ್ಪ ಲೈನರ್ ಬೇಕನ್ನಿಸ್ತದೆ ಈಗ. ಎಸ್ ವಿ ಆರ್ ಪ್ರಿಟಿ ಮಚ್ ಡನ್. ಇವಾಗ ಶಾಲೆಟ್ ಸಿಲ್ವರ್ ಇದು ಸೆಟ್ಟಿಂಗ್ ಸ್ಪ್ರೇ ಹೋಗೋಣ. ಆ್ಯಸ್ ಸಿಂಪಲ್ ಆ್ಯಸ್ ದಟ್ ಈ ಲುಕ್ನ ನಾವು ಎಷ್ಟು ಈಸಿಯಾಗಿ ಎಷ್ಟು ಬೇಗ ಕ್ರಿಯೇಟ್ ಮಾಡಿದ್ವಿ. ಸಿ ದಟ್ ಎಷ್ಟು ಫ್ರೆಶ್ ಆಗಿ ಅನಿಸ್ತಾ ಇದೆ. ದಟ್ ಬ್ಲಷ್ ಆಗಿರ್ಬೋದು, ದ ಲಿಪ್, ದ ನೂಡ್ ಲಿಪ್, ದ ಐಸ್ ಆರ್ ಸೋ ಗುಡ್. ಇಟ್ಸ್ ಟೂ ಬೋಲ್ಡ್ ಬಟ್ ಇಟ್ಸ್ ಸೋ ಈಸಿ ಟು ಕ್ರಿಯೇಟ್ ಅಲ್ವಾ. ಎಷ್ಟು ಈಸಿಯಾಗಿ ಕ್ರಿಯೇಟ್ ಮಾಡಿದ್ವಿ. ಇನ್ 3, 2, 1 ಹಿಯರ್ ಇಸ್ ದ ಫೈನಲ್ ಲುಕ್. ದಿಸ್ ಇಸ್ ಲೈಕ್ ಐ ಆಮ್ ಫೀಲಿಂಗ್ ಲೈಕ್ ಅ ಓನಮ್ ಲುಕ್. ನನಗೆ ಯಾಕೋ ಗೊತ್ತಿಲ್ಲ, ಸಡನ್ ಫ್ಲ್ಯಾಶ್ ಆಯಿತು. ಮೊನ್ನೆ ಯಾವುದೋ ಓನಮ್ದು ಕಂಟೆಂಟ್ ನೋಡ್ತಾ ಇದ್ದೆ, ಇಷ್ಟು ಬೇಗ ಓನಮ್ ಬಂದುಬಿಡ್ತಾ ಅಂತ ಅಂದ್ಕೊಂಡೆ. ದೆನ್ ಐ ಗಾಟ್ ಟು ನೋ ದಟ್ August 16th 28th ತನಕ ಓನಮ್, ಲೈಕ್ ನಮ್ಮ ದಸರಾ ಥರ ಅಲ್ವಾ ಅವ್ರಿಗೂ. ಸೊ ಐ ಥಾಟ್ ಓಕೆ ದಿಸ್ ಇಸ್ ಪರ್ಫೆಕ್ಟ್ ಓನಮ್ ಲುಕ್, ಸಮಥಿಂಗ್ ಲೈಕ್ ನಮ್ಮ ಕರ್ನಾಟಕ ಸ್ಟೈಲ್ ಓನಮ್ ಲುಕ್ ಅಂತ ಹೇಳ್ಬೋದು. ಬಿಕಾಸ್ ದಿಸ್ ಇಸ್ ಅ ಇನ್ಕಲ್ ಸಾರಿ, ಬಟ್ ಆಬ್ವಿಯಸ್ಲಿ ಅವರು ಕೂಡ ಹಾಕೋದು ವೈಟ್ ಆ್ಯಂಡ್ ಆಫ್ ವೈಟ್, ಸೋ ರಿಲೇಟಬಲ್ ಅಂತ ಅನಿಸ್ತು. ವಿ ಕ್ಯಾನ್ ಡೂ ದಿಸ್ ಆಸ್ ಅ ಓನಮ್ ಮೇಕ್ ಓವರ್ ಲುಕ್. ಸಾರಿ ಉಟ್ಕೋ ಡ್ರೇಪ್ ಮಾಡ್ಕೋಬೇಕಾದ್ರೆ ಐ ವಾಸ್ ಫೀಲಿಂಗ್ ಲೈಕ್ ಸೋ ಕೇರಳ ಅನಿಸ್ತಿದೆ ಅಂತ. ಸ್ಪೆಷಲಿ ದ ಹೇರ್ ಸ್ಟೈಲ್, ವೆನ್ ಐ ಸಿ ದಿಸ್ ಕರ್ಲಿ ಗರ್ಲ್ ಅಥವಾ ಈ ಥರ ಹೇರ್ ಸ್ಟೈಲ್ ಆ್ಯಂಡ್ ಆಲ್ ದೀಸ್ ಎಸ್ಥೆಟಿಕ್, ಸ್ಪೆಷಲಿ ದ ಆಫ್ ವೈಟ್, ಐ ವಿಲ್ ರಿಮೆಂಬರ್ ಆಫ್ ಕೇರಳ. ಸೊ ಅದಕ್ಕೆ ನಾನು ಓನಮ್ ಲುಕ್ ಕ್ರಿಯೇಟ್ ಮಾಡಬೇಕಂತ ಇದನ್ನು ಮಾಡಲಿಲ್ಲ, ಬಟ್ ಇಟ್ ಟರ್ನ್ ಔಟ್ ಟು ಬಿ ಅ ಓನಮ್ ಲುಕ್. ಹೌ ಬ್ಯೂಟಿಫುಲ್. ದಿಸ್ ಈಸ್ ಹೌ ಐ ಆಮ್ ಲುಕಿಂಗ್. ದ ಮೇಕಪ್ ಇಸ್ ಸೋ ಗುಡ್, ಸೋ ಫ್ರೆಶ್. ಆ್ಯಂಡ್ ಸಿ ನಾವು ಫೌಂಡೇಶನ್ ಯೂಸ್ ಮಾಡಿಲ್ಲ ಅಂತ ಹೇಳೋಕ್ಕೆ ಆಗೋದಿಲ್ಲ. ಸೊ ಐ ವಾಂಟ್ ಆಲ್ ದ ಪಾಪ್ ಔಟ್ ಮೇಕಪ್ಪಲ್ಲಿ ದಟ್ ಇಸ್ ಶುಡ್ ಬಿ ಐಸ್ ಅಂತ. ಅದಕ್ಕೆ ನಾನು ನೂಡ್ ಲಿಪ್ಸ್ಗೂ ಹೋದೆ. ಸೊ ಲಿಪ್ಸ್ ಸ್ವಲ್ಪ ಡಾರ್ಕ್ ಆದ ತಕ್ಷಣ ನನಗೆ ಇಷ್ಟ ಆಗಲಿಲ್ಲ, ಐ ಜಸ್ಟ್ ರಿಮೂವ್ಡ್ ಇಟ್ ಅದೇ ಥರ. ಬಟ್ ಇನ್ನೊಂದು ನೀವು ಅಬ್ಸರ್ವ್ ಮಾಡ್ಬೋದು, ನಾನು ಲ್ಯಾಶಸ್ ಆ್ಯಡ್ ಮಾಡಿದೆ. ಬಿಕಾಸ್ ನನಗೆ ಲ್ಯಾಶಸ್ ಆ್ಯಡ್ ಸುಮ್ಮನೆ ಇಟ್ಟು ನೋಡಿದೆ ಆಫ್ ಕ್ಯಾಮ್ರಾ. ಸೊ ವೆನ್ ಐ ವೆಂಟ್ ಟು ಗೆಟ್ ರೆಡಿ, ಸೊ ನನಗೆ ಇಷ್ಟ ಆಯಿತು. ಸೊ ಅದಕ್ಕೆ ಐ ಹ್ಯಾವ್ ಯೂಸ್ ದ ಲ್ಯಾಶಸ್. ಐ ಥಿಂಕ್
ಮಾಯಾ, ಎಸ್ ಇಟ್ಸ್ ಫ್ರಮ್ ಶೇಡ್ಸ್ ಆ್ಯಂಡ್ ಸ್ವಾಚಸ್, ಅದು ಒಂದು ಆ್ಯಡ್ ಮಾಡಿದ್ದೀನಿ. ಐ ಆಮ್ ಲವಿಂಗ್ ದಿಸ್ ಲುಕ್ ಆ್ಯಂಡ್ ಐ ಆಮ್ ಸೋ ಪ್ರೌಡ್ ಆಫ್ ಮೈ ಸೆಲ್ಫ್ ದಟ್ ಹ್ಯಾವ್ ಕ್ರಿಯೇಟೆಡ್ ದಿಸ್ ಬ್ಯೂಟಿಫುಲ್ ಲುಕ್ ಅಂತ. ಸಿ ನಾವು ಆ್ಯಸ್ ಅ ಮೇಕಪ್ ಆರ್ಟಿಸ್ಟ್ ಇಫ್ ಐ ಸಜೆಸ್ಟ್ ದಿಸ್ ಲುಕ್ ಫಾರ್ ಎನಿ ಕ್ಲೈಂಟ್ nowadays they are like no ಅಂತ, ಬಟ್ ದಿಸ್ ಲುಕ್ ಇಸ್ ಸೋ ಗುಡ್. ಯು ಕ್ಯಾನ್ ಗೋ ಫಾರ್ ಸೋ ಮೆನಿ ಡಿಫ್ರೆಂಟ್ ಅಕೇಶನ್. ಬರೀ ನಾನು ಫಿಲ್ಮ್ ಮಾಡೋದಕ್ಕೆ ವಿಡಿಯೋ ಮಾಡೋದಕ್ಕೋಸ್ಕರ ಈ ಲುಕ್ ಕ್ರಿಯೇಟ್ ಮಾಡಿಲ್ಲ. ರಿಯಲ್ ಫಂಕ್ಷನಲ್ಲೂ ಎಷ್ಟೊಂದು ಮ್ಯಾರೇಜ್ ಫಂಕ್ಷನ್ಸಲ್ಲಿ ಯು ಕ್ಯಾನ್ ಗೋ ಫಾರ್ ದಿಸ್ ಲುಕ್. It's looking so traditional and very much beautiful. I am so in love with this look. I hope ನಿಮ್ಗೆ ಎಲ್ರಿಗೂ ಕೂಡ ಈ ಲುಕ್ ಇಷ್ಟ ಆಯ್ತಂತ. as simple and as easy as that. Please do recreate this look on any of your special occasion, friends marriage, festival, ಯಾವ್ದಕ್ಕಾದ್ರೂ ಅಷ್ಟೇ. This look goes perfect. I hope you all love watching this video. If so, please give a big thumbs up, like the video, share the video and subscribe to my channel. Until we meet next time, love you guys, miss you, take care. Bye.